ದಿವ್ಯಾ ಅಜಯ್ಗೆ ಪಾದ ಪೂಜೆ ಮಾಡಿದ ಖುಷಿಯಲ್ಲಿದ್ಲು. ಅವನು ಏನ್ ಕಡಿಮೆ ಇಲ್ಲ, ಅವಳಿಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟ. ಗಿಫ್ಟ್ ಕೊಟ್ಟು ಅಜಯ್ ದೀಪ್ತಿಯನ್ನ ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ಬೇಕು ಅಂತಾನೆ ದಿವ್ಯಾನ ಆಟಾಡ್ಸಕ್ ಹೇಳ್ದ. ಹೈವೇಯಲ್ಲಿ ಪ್ರೊಡ್ಯೂಸರ್ ಕೊಲೆ ಆಗಿದೆ ಅಂತ ಅಜಯ್ಗೆ ಕಾಲ್ ಬಂತು. ಹೈವೇಲಿ ಒಂದು ಕೊಲೆ ಆಗಿದೆ ಅಂತೆ. ಯಾರ್ದು? ಸಿದ್ಧಾರ್ಥ್ ಅಂತ, ಸಿನಿಮಾ ಮತ್ತೆ ಸೀರಿಯಲ್ ಪ್ರೊಡ್ಯೂಸರ್. ನಮ್ಮ ಆಫೀಸರ್ ಇಮಿಡಿಯೇಟ್ ಆಗಿ ಹೊರಡು ಅಂದ್ರು, ಹೋಗ್ತಾ ಇದ್ದೀನಿ. ಮಾರನೇ ದಿವಸ ಟಿವಿಯಲ್ಲಿ ಆ ನ್ಯೂಸ್ ಎಲ್ಲರೂ ನೋಡಿದ್ರು. ಅಜಯ್ಗೆ ಕಾಲ್ ಮಾಡಿ ನಾನು ಕೋರ್ಟ್ಗೆ ಬರ್ಬೋದಾ ಅಂತ ಕೇಳಿ ನಾನು ಕೋರ್ಟ್ಗೆ ಹೋದೆ. ಅಜಯ್ ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ಕಂಡಿಡಿಯೋದಕ್ಕೆ ದಿವ್ಯಾ ಏನೇನೋ ಪ್ರಯತ್ನ ಮಾಡಿದ್ಲು. ದಿವ್ಯಾ ಮಾತ್ರನಾ ಇಲ್ಲ ಅಜಯ್ಯೂ ದಿವ್ಯಾನ ಲವ್ ಮಾಡ್ತಿದ್ದಾನ ಅಂತ ನಾನೊಂದ್ ಸಣ್ಣ ಕನ್ಫ್ಯೂಷನ್ ಬಿದ್ದೆ. ಅದಿತಿ ತನ್ನ ಲಿಸ್ಟಲ್ಲಿರೋ ಫ್ರೆಂಡ್ಸ್, ಲಿಸ್ಟಲ್ಲಿ ಇಲ್ದೇ ಇರೋ ಫ್ರೆಂಡ್ಸ್ ಎಲ್ರಿಗೂ ಫೋನ್ ಮಾಡಿ ಸಾಲ ಕೇಳ್ತಿದ್ಲು. ನಂದಿನಿ ಅವ್ರಿಗೆ ಬೇಲ್ ಸಿಗತ್ತಾ ಅಂತ ಕೇಳಿದಾಗ ಅಜಯ್ ಡೌಟ್ ಅಂತ ಹೇಳ್ದ. ನಾನು ಅಷ್ಟೇ ಈ ಕೇಸ್ ತಗೊಳ್ಳೋದಾ ಬೇಡವಾ ಅಂತ ಡೌಟಲ್ಲಿದ್ದೆ. ಯಾರು? ಪತ್ತೆದಾರಿ ಪ್ರತಿಭಾ ಅವ್ರ ಮನೆ ಇದೇನಾ? ಹಾಂ, ಅವ್ರು ನಮ್ಮ ಅತ್ತಿಗೆ. ಅವ್ರ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೌದಾ, ಬನ್ನಿ ಒಳಗೆ. ಅತ್ತಿಗೆ, ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರ್ ದೀಪ? ನೀವಾ? ನೀವೇನಿಲ್ಲಿ? ಜಾಮೀನ್ ಸಿಕ್ತಾ? ಸಿಕ್ತು, ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅರೆ, ಇವರು ಆ ಸೀರಿಯಲ್ ಪ್ರೊಡ್ಯೂಸರ್ನ ಕೊಂದಿದ್ದಾಳೆ ಅಂತ ಟಿ ವಿಲೆಲ್ಲ ತೋರಿಸ್ತಾ ಇದ್ರಲ್ಲ, ಇವಳೇ ತಾನೇ? ಅಜ್ಜಿ, ಎದುರಿಗೇನೆ ಆ ಥರ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಸಾರಿ, ತಪ್ಪು ತಿಳ್ಕೊಬೇಡಿ. ಎಲ್ಲರ ದೃಷ್ಟಿಯಲ್ಲೂ ನಾನೇ ಕೊಲೆಗಾರ್ತಿ ಅನ್ನೋ ಥರ ಆಗಿದೆ. ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ ಬಿಡಿ. ಸಿದ್ಧಾರ್ಥನ ನಾನು ಕೊಲೆ ಮಾಡಿಲ್ಲ. ನಿಮ್ಮ ಹತ್ರ ಅದಕ್ಕೆ ಪರ್ಸ್ನಲ್ ಆಗಿ ಮಾತಾಡೋದಕ್ಕೆ ಬಂದೆ. ದೀಪ, ಅಜ್ಜಿನ ಕರ್ಕೊಂಡು ಹೋಗು. ಅಜ್ಜಿ, ನಡೀರಿ ಹೋಗೋಣ. ಓ ಅಜಯ್, ಬಂದ್ಯಾ? ಬೇಲ್ ಸಿಕ್ತಂತೆ. ಗೊತ್ತಾಯ್ತು, ಸ್ಟೇಷನ್ ಮಾತಾಡೋಣ ಅಂತ ಬಂದಿದ್ದಾರೆ. ಪ್ಲೀಸ್, ಈ ಕೇಸ್ನ ತಗೊಂಡು ನನ್ನನ್ನು ಕಾಪಾಡಿ. ನಾನು ನಿಜವಾಗ್ಲೂ ಸಿದ್ಧಾರ್ಥನ ಕೊಂದಿಲ್ಲ. ನೀವೆಲ್ಲ ವಿಷಯನ ಡೀಟೇಲಾಗಿ ಹೇಳಿ. ನೀವು ನಿರಪರಾಧಿ ಅಂತ ಗೊತ್ತಾದರೆ ಖಂಡಿತ ನಾನು ಈ ಕೇಸ್ನ ತಗೋತೀನಿ. ಎಲ್ಲ ಹೇಳ್ತೀನಿ. ಬನ್ನಿ ಕೂತ್ಕೊಂಡು ಮಾತಾಡೋಣ. ಈಗ ಹೇಳಿ. ನಂದು ಸಿದ್ದುದು ಲವ್ ಮ್ಯಾರೇಜ್. ಆದರೆ ಯಾಕೋ ಇಬ್ಬರು ಒಟ್ಟಿಗೆ ಬದುಕೋದು ಕಷ್ಟ ಅನಿಸ್ತು. ಮಧುರ ಅವ್ರ ಕಾರಣಕ್ಕ? ಹೌದು. ಆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಿದ್ದು ಮನೆಯಿಂದ ಆಚೆ ಬಂದೆ. ಡೈವರ್ಸ್ ಕೇಳಿದೆ, ಅದಕ್ಕೆ ಅವನು ಒಪ್ಪಲಿಲ್ಲ. ಮಧುರನ ಬಿಡ್ತೀಯಾ ಅಂತ ಕೇಳಿದೆ, ಏನೂ ಮಾತಾಡಲಿಲ್ಲ. ಒಟ್ಟಿಗೆ ಇದ್ರೆ 3 ಜನ ಬದುಕು ಹಾಳು. ದೂರ ಆದರೆ ತಕ್ಕ ಮಟ್ಟಿದ ನೆಮ್ಮದಿ ಸಿಗುತ್ತೆ ಅಂತ ಅವನ ಬದುಕಿಂದ ಆಚೆ ಬಂದೆ. ಇಬ್ಬರು ಒಪ್ಕೊಂಡೆ ಡಿವೋರ್ಸ್ ತಗೊಂಡ್ವಿ. ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಯಾವತ್ತೂ ಜಗಳ ಆಗಲಿಲ್ವಾ? ಪರಿಹಾರ ಕೊಡೋ ಟೈಮಲ್ಲಿ ಸ್ವಲ್ಪ ಮನಸ್ತಾಪ ಆಯಿತು. ದುಡ್ಡು ನನಗೆ ದೊಡ್ಡ ವಿಷಯ ಅಲ್ಲ, ಆದರೂ ದೊಡ್ಡ ಅಮೌಂಟೇ ಇಸ್ಕೊಂಡೆ ಮಧುರ ಮೇಲಿನ ಸಿಟ್ಟಿಗೆ. ಅದನ್ನು ಬಿಟ್ಟರೆ ನಮ್ಮಿಬ್ಬರ ನಡುವೆ ಯಾವತ್ತೂ ಮಿತಿ ಮೀರಿ ಮಾತುಗಳಾಗಲಿಲ್ಲ. ಮಗು ವಿಷಯದಲ್ಲಿ? ಮಗು ವಿಷಯದಲ್ಲಿ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಇತ್ತು, ಆದರೆ ಜಗಳ ಆಗಿಲ್ಲ. ಸಿದ್ದುಗೂ ಚೈತನ್ಯ ಅಂದರೆ ತುಂಬ ಇಷ್ಟ. ಅವನು ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿತ್ತು. ಆದರೆ ತಾಯಿಯಾಗಿ ಅವ್ನು ನನ್ನ ಜೊತೆಲಿದ್ರೆ ಚೆನ್ನಾಗಿರ್ತಾನೆ ಅನ್ನೋ ಸ್ವಾರ್ಥ ನನ್ನಲ್ಲಿತ್ತು. ಆದರೆ ಕಾನೂನು ಕೊಡೋ ತೀರ್ಪಿಗೆ ನಾವಿಬ್ಬರು ಬದ್ಧರಾಗಿದ್ವಿ.
ಡೈವರ್ಸ್ ಆದಮೇಲೆ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಹೇಗೆ ಅಷ್ಟೊಂದು ಆತ್ಮೀಯತೆ ಉಟ್ಕೋತು? ಅದು ಇಬ್ಬರೇ ಡಿನ್ನರ್ಗೆ ಹೋಗೋ ಅಷ್ಟು? ಈಗೊಂದು 3-4 ತಿಂಗಳ ಹಿಂದೆ ಸಿದ್ಧಾರ್ಥ್ ಕಡೆಯಿಂದ ನನಗೊಂದು ಮೆಸೇಜ್ ಬಂತು. ಏನಂತ? ಬ್ಲ್ಯಾಂಕ್ ಮೆಸೇಜ್ ಕಳಿಸಿದ್ರಾ? ಒಂದ್ಸಲ ಅಲ್ಲ, 2 ದಿನಕ್ಕೊಂದ್ಸಲ ಬ್ಲ್ಯಾಂಕ್ ಮೆಸೇಜಸ್ ಬರ್ತಾ ಇತ್ತು. ನೀವೇನಾದರೂ ಅದಕ್ಕೆ ರಿಪ್ಲೈ ಮಾಡಿದ್ರಾ? ಇಲ್ಲ, ಯಾಕೆ? ಮಾಡಬೇಕು ಅಂತ ಅನಿಸ್ಲಿಲ್ಲ. ಅವ್ನು ಮತ್ತೆ ಮಾತು ಮುಂದುವರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅನಿಸ್ತು. ಅದು ಅಲ್ಲದೆ ಇತ್ತೀಚೆಗೆ ನಾನು ಅವನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಆದರೆ ತಕ್ಷಣ ಮಧುರ ಮುಖ ನೆನಪಿಗೆ ಬರ್ತಾ ಇತ್ತು. ಅವಳು ನನಗೆ ಮಾಡಿರೋ ಮೋಸ ಮತ್ತೆ ನಾನು ಅವಳಿಗೆ ಮಾಡಬಾರ್ದು ಅನಿಸ್ತು. ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಅವ್ನು ನನ್ನ ಬರ್ಡೇಗೆ ಗಿಫ್ಟ್ ಕಳಿಸ್ದ. ಏನು ಗಿಫ್ಟು? ಹಾಯ್ ನಂದು. ಎಷ್ಟೋ ಜನರನ್ನ ನಗಿಸೋವಂಥ ಸುಮಾರು ಸಿನಿಮಾಗಳನ್ನ ಮಾಡಿದ್ದೀನಿ. ಆದರೆ ಅಟ್ಲೀಸ್ಟ್ ಇವತ್ತಾದರೂ ನಿನ್ನ ನಗುಗೆ ನಾನು ಕಾರಣ ಆಗ್ತೀನಿ ಅಂದ್ಕೊಂಡು. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಈಗಲೂ ನನ್ನ ಬರ್ಡೇನ ನೆನ್ಪಿಟ್ಕೊಂಡಿದ್ಯಲ್ಲ. ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ನೆನಪು ನೀನು. ಗಿಫ್ಟ್ ನೋಡಿದ್ಯಾ? ಇಷ್ಟ ಆಯ್ತಾ? ಹಾಂ, ಆದರೆ ನಂಗೆ ಗಿಫ್ಟ್ ಬೇಡ. ಮತ್ತಿನ್ನೇನು ಬೇಕು? ನನಗೆ ನನ್ನ ಮಗ ಚೈತನ್ಯ ಬೇಕು. ಪ್ಲೀಸ್ ಅವನ ನಂಗೆ ಕೊಟ್ಬಿಡು. ಅಲ್ಲ ನಂದು, ಅವನು ನಮ್ಮ ಮಗ ತಾನೆ. ನಮ್ಮ ಮಗ ಆದವನು ನಿನ್ನ ಒಬ್ಬಳ ಜೊತೆ ಮಾತ್ರ ಇರೋಕ್ಕೆ ಯಾಕೆ ಸಾಧ್ಯ? ಅವನು ನಮ್ಮ ಜೊತೆ ಇರಬೇಕು ತಾನೆ. ದಡ್ಡಿ ಅಲ್ವಾ ನಾನು? ನೀನು ಅಷ್ಟು ಸುಲಭವಾಗಿ ನನ್ನ ಮಗುನ ಕೊಡೋದಾಗಿದ್ದಿದ್ರೆ ಅದನ್ನು ತೀರ್ಮಾನ ಮಾಡೋದಕ್ಕೆ ನಾನು ಕೋರ್ಟ್ ಮೆಟ್ಲು ಹತ್ತಬೇಕಾಗಿರಲಿಲ್ಲ. ನಿಮ್ಮ ಗಿಫ್ಟ್ನ ವಾಪಸ್ ಕಳಿಸ್ತಾ ಇದ್ದೀನಿ. ಪ್ಲೀಸ್ ಹಾಗೆ ಮಾತ್ರ ಮಾಡಬೇಡ. ನನಗೆ ತುಂಬ ಹರ್ಟ್ ಆಗುತ್ತೆ. ನೋಡು, ಮಗು ವಿಷಯ ಇನ್ನೊಂದಿನ ಮಾತಾಡೋಣ. ಆ ನೆಕ್ಲೆಸ್ ನಿಂಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ನಾನೇ ಖುದ್ದಾಗಿ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಈ ಗಿಫ್ಟು ನಿಮ್ಮ ಹೆಂಡತಿ ಮಧುರಾಗಿ ಸೇರಬೇಕು ಸಿದ್ದು. ಐ ಆಮ್ ಸಾರಿ ಸಿದ್ಧಾರ್ಥ್. ಅದನ್ನು ಡಿಸೈಡ್ ಮಾಡಬೇಕಾಗಿರೋ ನಾನು. ನಾವಿಬ್ಬರು ಒಟ್ಟಿಗೆ ಇದ್ದಿದ್ರೆ ಆ ನೆಕ್ಲೆಸ್ನ ನನ್ನ ಕೈಯಾರೆ ನಿನ್ನ ಕುತ್ತಿಗೆ ಹಾಕ್ತಿದ್ದೆ. ಐ ಅಂಡರ್ಸ್ಟ್ಯಾಂಡ್, ಆ ಹಕ್ಕನ್ನು ನಾನು ಕಳ್ಕೊಂಡಿದ್ದೀನಿ. ಆದರೆ ಆ ಮಗುವಿಗೆ ತಂದೆ ಅನ್ನೋ ಹಕ್ಕು ನನ್ನ ಹತ್ರ ಇದೆಯಲ್ಲ, ಅದೇ ಹಕ್ಕಿಂದ ಗಿಫ್ಟ್ ಕಳಿಸ್ತೀನಿ. ಪ್ಲೀಸ್ ರಿಜೆಕ್ಟ್ ಮಾಡಬೇಡ. ಹಕ್ಕು ಅಂತ ಹೇಳ್ತಾ ಇದೆಯಾ ಹೊರತು ಪ್ರೀತಿಯಿಂದ ಅಂತ ಹೇಳ್ತಾ ಇಲ್ಲ. ನಾವಿಬ್ಬರು ಸೇರೋದಕ್ಕೆ ನಮ್ಮಿಬ್ಬರ ಮಧ್ಯೆ ಸೇತುವೆ ಇಲ್ಲ ಸಿದ್ದು. ನೀನು ಆ ಕಡೆ, ನಾನು ಈ ಕಡೆ, ಅಷ್ಟೇ. ಹೌದು, ನಿಮ್ಮ ಪಿಸ್ತೂಲ್ ಕಳ್ದೋಗಿದ್ದು ಯಾವಾಗ?
1 ವಾರದ ಮುಂಚೆ. ಡೇಟ್ ಏನಾದರೂ ನೆನಪಿದೆಯಾ? ಸರ್ ಈ ಕಳೆದ 15ನೇ ತಾರೀಕು. ಟೈಮು? ರಾತ್ರಿ 11:30 12 ಇರಬೇಕು. ಪಿಸ್ತೂಲ್ ಕಳ್ದೋದಾಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಅದ್ರ ಕಾಪಿನೂ ಇದೆ. ಅವತ್ತು ನಮ್ಮನೇಲಿ ಪಿಸ್ತೂಲ್ ಕಳ್ತನ ಮಾಡಿದ ವ್ಯಕ್ತಿನೇ ಸಿದ್ದುನ ಕೊಲೆ ಮಾಡಿರ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಹೇಗೆ ಹೇಳ್ತೀರಾ? ನಮ್ಮ ಮನೇಲಿ ಕಳ್ತನ ಆಗಿರೋ ಪಿಸ್ತೂಲಿಂದಾನೇ ಅವ್ನು ಸಿದ್ದುನ ಶೂಟ್ ಮಾಡಿದಾನಲ್ವಾ? ನಿಮ್ಮ ಮನೇಲಿ ಪಿಸ್ತೂಲ್ ಕಳ್ತನ ಆಗಿದ್ದ ದಿನ ಏನು ನಡೀತು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ರಾಗಿಣಿ, ರಾಗಿಣಿ, ಏನಾಯ್ತು? ಯಾರೋ ಬಾಗ್ಲು ಬಡ್ದಂಗಾಯ್ತು. ಆಚೆ ಹೋಗಿ ನೋಡಿದ್ರೆ ಯಾರು ಇಲ್ಲ. ಎಲ್ಲೋ ಗಾಳಿಗೆ ಕಿಟಕಿ ಬಡ್ದಿರ್ಬೇಕು. ಹೋಗಿ ಮಲ್ಕೊ. ಸರಿ ಅಕ್ಕ, ಗುಡ್ ನೈಟ್. ಗುಡ್ ನೈಟ್. ಹೋಗು. ಯಾರು? ಯಾರು ಯಾರು ಯಾರು? ರಾಗಿಣಿ, ರಾಗಿಣಿ, ಅಪ್ಪ ಏನಾಯ್ತು? ಅಯ್ಯೋ ಕೈ ಮುಟ್ಬೇಡ, ನೋಡ್ತಾ ಇದೆ. ಕಳ್ಳ ಕಣೆ, ಕಳ್ಳ. ಏನು ಕಳ್ಳ? ನೋಡು, ಹೋಗು. ಇಲ್ಲಿ ಯಾರು ಇಲ್ಲ. ತಪ್ಪು ಮಾಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ನಾನು ಹಿಂಗಾಗ್ಲೇ ಹೇಳಿಲ್ವಾ ಯಾರೋ ಬಂದಂಗಾಯ್ತು ಅಂತ? ಅಯ್ಯೋ ಅಕ್ಕ, ಕೈ ಏನಾಯ್ತು? ಅಯ್ಯೋ ಆ ಕಳ್ಳ ತಳ್ಬಿಟ್ಟ ಕಣೆ. ಸರಿ ಬಂದಿರು. ಅವ್ನು ನನ್ನನ್ನು ತಳ್ಳಿ ಹೋಗಿರೋ ಫೋರ್ಸಿಗೆ ನನ್ನ ಕೈ ಮಣಿಕಟ್ಟು ಇನ್ನೂ ನೋವ್ತಾ ಇದೆ. ಹೀಗಿರುವಾಗ ನಾನು ಸಿದ್ದುನ ಹೇಗೆ ಶೂಟ್ ಮಾಡೋದಕ್ಕೆ ಸಾಧ್ಯ? ಈ ವಿಷಯನ ನೀವು ಡಿಫೆನ್ಸ್ ಲಾಯರ್ ಮುಂದೆ ಹೇಳಿಲ್ಲ ಅನ್ಸುತ್ತಲ್ವಾ? ಇಲ್ಲ ಸರ್, ಸಿದ್ದುನ ನನ್ನ ಕಣ್ಮುಂದೆನೇ ಶೂಟ್ ಮಾಡಿದ್ದು ನೋಡಿ ನಾನು ಶಾಕಲ್ಲಿದ್ದೆ. ಅದು ಅಲ್ಲದೆ ಆ ಕೊಲೆ ಆರೋಪ ನನ್ನ ಮೇಲೇ ಬಂದಿರೋದ್ರಿಂದ ಕಂಗಾಲಾಗಿದ್ದೆ. ಇವತ್ತು ಬೇಲ್ ಸಿಕ್ತು, ಸ್ವಲ್ಪ ರಿಲೀಫ್ ಆಗಿದ್ದೀನಿ.
ಅದಕ್ಕೆ ಒಂದೊಂದೇ ನೆನ್ಪು ಮಾಡಿಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಅಕ್ಕನ ಬಲಗೈ ಪೆಟ್ಟಾಗಿರೋದಕ್ಕೆ ಮೆಡಿಕಲ್ ರಿಪೋರ್ಟು ಇದೆ. ಹೌದು, ನೀವು ಪಿಸ್ತೂಲ್ ಯಾಕೆ ಇಟ್ಕೊಂಡಿದ್ದು? ಸೆಲ್ಫ್ ಪ್ರೊಟೆಕ್ಷನ್ಗೆ. ಇತ್ತೀಚೆಗೆ ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು. ನಿಮ್ಮ ಮೇಲೆ ಕೊಲೆ ಪ್ರಯತ್ನನ? ಯಾವಾಗ? ನನ್ನ ಬರ್ಡೇಗೆ 2 ದಿನ ಮುಂಚೆ. ನಮ್ಮ ಅಕ್ಕನ ಮೇಲೆ ಈ ಅಟ್ಯಾಕ್ ಆದಮೇಲೆ ನಮ್ಮ ತಂದೆ ಲೈಸೆನ್ಸ್ ಮಾಡಿಸಿ ಪಿಸ್ತೂಲ್ ಕೊಡಿಸಿದ್ರು. ಅದು ಸರಿ, ಈ ಡಿನ್ನರ್ ಪ್ರೋಗ್ರಾಮ್ ಹೇಗೆ ಫಿಕ್ಸ್ ಆಗಿದ್ದು? ಸಿದ್ಧಾರ್ಥ್ ಕೊಲೆ ಆದ ದಿನ ಭೀಮ್ನ ಅಮಾವಾಸ್ಯೆ ಇತ್ತಲ್ಲ, ಅವತ್ತು ಬೆಳಗ್ಗೆ ಸಿದ್ದು ನಂಗೆ ಕಾಲ್ ಮಾಡ್ದ. ಹಲೋ. ಹಲೋ ನಂದು, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಫೋನಲ್ಲಿ ಬೇಡ, ಹೊರಗಡೆ ಎಲ್ಲರೂ ಸಿಗ್ತೀಯಾ? ನಿನ್ಗೆ ಅಷ್ಟೊಂದು ಕಷ್ಟ ಆಗೋದಾದರೆ ಬೇಡ ಬಿಡು. ಎಲ್ಲಿಗೆ ಬರಬೇಕು? ನೀನು ಎಲ್ಲಿಗೂ ಬರೋದು ಬೇಕಾಗಿಲ್ಲ, ನಾನೇ ಬಂದು ಪಿಕ್ ಮಾಡ್ತೀನಿ. ಥ್ಯಾಂಕ್ಸ್ ಬರೋದಕ್ಕೆ ಒಪ್ಪಿದ್ದಕ್ಕೆ. ಎಲ್ಲದ್ರಲ್ಲೂ ಆ ಥರ. ಸಿದ್ದು ನನ್ನಿಂದ ದೂರ ಆದಮೇಲೆ ನನ್ನ ಜೀವನದಲ್ಲಿ ಭೀಮ್ನ ಅಮಾವಾಸ್ಯೆಗೆ ಅರ್ಥನೇ ಇರಲಿಲ್ಲ. ಅವತ್ತು ಅವನೇ ಫೋನ್ ಮಾಡಿ ನನ್ನನ್ನು ಪಿಕ್ ಮಾಡ್ತೀನಿ ಅಂತ ಹೇಳ್ದ. ನಂಗೆ ಗೊತ್ತಿಲ್ಲದೇನೆ ಅವನು ಕೊಡಿಸಿರೋ ಸೀರೆನೇ ಉಟ್ಕೊಂಡೆ. ಅವನು ಬಂದಾಗ ಮನಸ್ಸು ಒಪ್ಪಿದ್ರೆ ಪಾದ ಪೂಜೆ ಮಾಡೋಣ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅವನು ನಮ್ಮ ಮನೆ ಮುಂದೆನೇ ಬಂದು ಫೋನ್ ಮಾಡ್ದ. ಪಾದ ಪೂಜೆ, ಭೀಮ್ನ ಅಮಾವಾಸ್ಯೆ ಎಲ್ಲನೂ ಮರೆತು ಅವನ ಜೊತೆ ಹೊರಟೆ. ದಾರಿ ಉದ್ದಕ್ಕೂ ನನಗೂ ಅವ್ರಿಗೂ ಮಾತಿರಲಿಲ್ಲ. ಅವ್ರು ನನ್ನನ್ನು ಯಾಕೆ ಕರೆದಿದ್ದಾರೆ ಅನ್ನೋ ಕ್ಲಾರಿಟಿನೂ ಇರಲಿಲ್ಲ. ಆ ರೆಸ್ಟೋರೆಂಟಿಗೆ ಹೋಗ್ತಿದ್ದ ಹಾಗೆ ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ಅವನು ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದೆ ಅಲ್ಲಿ. ಅದೇ ಜಾಗದಲ್ಲಿ ನಾವಿಬ್ಬರು ಒಟ್ಟಿಗೆ ಬದುಕಬೇಕು ಅಂತ ಕನಸುಗಳನ್ನ ಕಟ್ಟಿದ್ವಿ. ಆದರೆ ಈಗ ಒಟ್ಟಿಗೆ ಬದುಕಕ್ಕಾಗಲ್ಲ ಅಂತ ಡಿವೋರ್ಸ್ ತಗೊಂಡು ಅದೇ ಜಾಗಕ್ಕೆ ಹೋಗಿದ್ವಿ. ಆಮೇಲೆ ಏನಾಯಿತು? ನನ್ನ ಮನಸ್ಥಿತಿಯಲ್ಲೇ ಸಿದ್ದು ಇದ್ದ ಅನಿಸುತ್ತೆ. ನಾವಿಬ್ಬರು ಎಷ್ಟೋ ಹೊತ್ತು ಮಾತಾಡಲೇ ಇಲ್ಲ. ಆಮೇಲೆ ಸಿದ್ದುನೇ